ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಯುವತಿ ಅಶ್ವಿನಿಯ ಮೇಲೆ ಅತ್ಯಾಚಾರ ಎಸಗಿದ ದ್ರೋಹಿಗಳು ಸಾಯಿಸಿ ಬಾವಿಯಲ್ಲಿ ಎಸೆದಿರುವುದನ್ನು ಖಂಡಿಸಿ ಅಪ್ಪು ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಪಾಪಿಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಹೊರವಲಯದ ಬಾವಿಯಲ್ಲಿ ಬಿಸಾಡಿದ್ದು ನೋಡಿದರೆ ಇದು ಖಂಡನೀಯ. ಕೂಡಲೇ ಪಾಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಇಂತಹ ಘಟನೆಗಳನ್ನು ಆಧರಿಸಿ ಹೊರ ರಾಷ್ಟ್ರಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಕಠಿಣವಾದ ಕಾನೂನು ಜಾರಿ ಮಾಡಿ ನೀಚರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು, ಇಲ್ಲವೆಂದರೆ ತಕ್ಷಣವೇ ಎನ್ಕೌಂಟರ್ ಮಾಡಿ ಬಿಸಾಕಬೇಕು ಎಂದು ಆಗ್ರಹಿಸಿದರು. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ದಿನಾಂಕ 19/8/2026 ನಡೆದಿರ್ತಕ್ಕಂಥ ಅಶ್ವಿನಿ ಎಂಬ ಸಹೋದರಿಯ ಕೊಲೆ ಮತ್ತು ಅತ್ಯಾಚಾರವನ್ನು ಖಂಡಿಸುತ್ತಾ ಇಂದು ಅಪ್ಪಿಭಿಮಾನಿ ಬಳಗ ಮಾನ್ವಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರ ಮುಖಾಂತರ ಒಂದು ಮನವಿ ಪತ್ರವನ್ನು ನೀಡಲಾಗಿದೆ. ಆ ಒಂದು ಮನವಿ ಪತ್ರವನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಆ ಹೆಣ್ಣು ಮಕ್ಕಳ ತಂಟೆಗೆ ಹೋಗಲಾರ್ದಂಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿಯಾಗಿ ಹೊಕ್ರಾಣಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ನೀಡಬೇಕು, ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು, ಆ ಒಂದು ನೊಂದ ಕುಟುಂಬಕ್ಕೆ ಒಂದು ಪರಿಹಾರವನ್ನು ಒದಗಿಸಬೇಕು, ಆ ಕುಟುಂಬಕ್ಕೆ ಒಂದು ಪೊಲೀಸ್ ಇಲಾಖೆಯವರು ಒಂದು ಬಂದೋಬಸ್ತನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಹೇಯ ಕೃತ್ಯ ಎಸಗಿರ್ತಕ್ಕಂಥ ಪಾಪಿಗಳಿಗೆ ಅತಿ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು, ಸಾರ್ವಜನಿಕರಿಗೆ ಒಪ್ಪಿಸಬೇಕು ಆ ಪಾಪಿಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾರೇ ಆಗಲಿ ಈ ರೀತಿಯ ಅಹಿತಕರ ಘಟನೆಯನ್ನು ನೆರಳಾರ್ದಂಗೆ ನೋಡಿಕೊಳ್ಬೇಕು. ಎಲ್ಲರೂ ಆ ಒಂದು ಕೃತ್ಯವನ್ನು ಈಗಾಗಲೇ ನಮ್ಮ ಹಲವು ಸಂಘಟನೆಗಳು ಖಂಡಿಸ್ತಾ ಬರ್ತಾ ಇದ್ದಾರೆ. ಆ ಸತ್ತಂಥ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನಾವು ಈ ದಿನ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ಅಪ್ಪು ಅಭಿಮಾನಿಗಳ ಬಳಗದಿಂದ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಲಾಯಿತು. ಏನಪ್ಪ ಅಂದರೆ ಈ ಕೃತ್ಯವನ್ನು ನಾವು ನೋಡಿ ಕೇಳಿ ಯಾವ ಥರ ಬೇಜಾರಾಯಿತು ಅಂದರೆ, ನಾವು ಮಾಮೂಲಾಗಿ ಚಿಕ್ಕವರಿದ್ದಾಗ ಬೇರೆ ರಾಷ್ಟ್ರ ಬೇರೆ ರಾಜ್ಯದ್ದು ಕೇಳ್ತಿದ್ದೀವಿ. ಈ ದಿನ ನಮ್ಗೆ ಎಷ್ಟು ಬೇಜಾರಾಗಿದೆ ಅಂದರೆ ಪಕ್ಕದ ಹಳ್ಳಿಯಲ್ಲಿ, ನಮ್ಮ ತಾಲೂಕಿನ ಪಕ್ಕದ ಹಳ್ಳಿಯಲ್ಲಿ ಈ ಥರ ಆಗಿದೆ ಅಂದರೆ ಭಾಳ ನೋವಾಗಿದೆ. ಈ ಥರ ಘಟನೆ ಮಾಡಿದವ್ರನ್ನ ಸರ್ಕಾರ ಕಡೆಯಿಂದ ಗಲ್ಲನ್ನು ಏರಿಸ್ಬೇಕು, ಒಂದು ಇಲ್ಲ ಎನ್ಕೌಂಟ್ರನ್ನ ಮಾಡಬೇಕಾಗಿ. ಸರ್, ಇದು ಏನಂದರೆ ನಾವು ಹೇಳೋಕ್ಕೂ ನಾಚಿಕೆ ಬರ್ತದೆ. ನಾವೆಲ್ಲರಿದ್ದು ಈ ಸಮಾಜನ ಯಾವ ಥರ, ಈ ಸಮಾಜ ಹೆಣ್ಣಿಗೆ ಯಾವ ಥರ ಗೌರವಿಸ್ತದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಒಂದು ಬಹಿರ್ದಶೆಗೆ ಹೋದ ಹೆಣ್ಮಗುವನ್ನು ಈ ಥರ ಮಾಡಿದ್ದಾರೆ ಅಂದರೆ ಈಗ ನಾಳೆ ದಿನ ಯಾವ ಥರ ಅಡ್ಡಾಡಬೇಕು ಹೆಣ್ಮಕ್ಳು? ನಾವು ಕೇಳೋದೊಂದೇ ಸರ್ಕಾರಕ್ಕೆ, ಯಾವನೇ ಆಗಿರಲಿ ಯಾರೇ ಆಗಿರಲಿ ಸಂಬಂಧ ಇಲ್ಲ, ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮ ಅಪ್ಪು ಅಭಿಮಾನಿಗಳ ಸಂಘದಿಂದ ನಾವು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೆ ತಿಳಿಸಬೇಕಾಗಿದೆ. ವರದಿ ಶಫೀಕ್ ಹುಸೇನ್, ಮಾನವಿ.